ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಸಾಗರ್. ಫ್ರೆಂಡ್ಸ್, ಇವತ್ತು ಇನ್ನೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಸಂಚಿಕೆ ಸರ್ಕಾರಿ ನೌಕರರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದಾರೋ ಅವರಿಗೆಲ್ಲ ತುಂಬಾ ಯೂಸ್ಫುಲ್ ಆಗುವಂತ ಟ್ಯುಟೋರಿಯಲ್. ಫ್ರೆಂಡ್ಸ್, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಫ್ರೆಂಡ್ಸ್, ಇವತ್ತಿನ ಸಂಚಿಕೆ ಯಾವ್ದಪ್ಪ ಅಂತಂದ್ರೆ ಟೇಬಲ್ ಫಾರ್ಮೆಟ್ ಅಲ್ಲಿ ಇರ್ತಕ್ಕಂಥ ಟೆಕ್ಸ್ಟ್ ಅನ್ನ ಕಾಪಿ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ ರೀತಿ ಕೇಳ್ತಿದ್ದಂಗೆ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬಂದಿರುತ್ತೆ. ಏನಪ್ಪಾ ಅಂತಂದ್ರೆ ಟೇಬಲ್ ಫಾರ್ಮೆಟ್ ಅಲ್ಲಿ ಇರ್ತಕ್ಕಂಥ ಟೆಕ್ಸ್ಟ್ ಅನ್ನ ಕಾಪಿ ಮಾಡ್ಕೊಳ್ಳೋದು ಅಷ್ಟೊಂದು ಕಷ್ಟನಾ? ಕಾಪಿ ಪೇಸ್ಟ್ ಮಾಡ್ರೆ ಆಗತ್ತಲ್ವಾ? ಹೀಗೆಲ್ಲ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಬಂದಿರುತ್ತೆ. ಫ್ರೆಂಡ್ಸ್, ಅದಕ್ಕೆ ಉತ್ತರಿಸೋದಾದ್ರೆ, ಫ್ರೆಂಡ್ಸ್, ಕಾಪಿ ಮಾಡಿಕೊಂಡು ನಾವು MS Word ಗೆ ಪೇಸ್ಟ್ ಏನೋ ಮಾಡ್ತೀವಿ, ಆದ್ರೆ ಆ ಟೆಕ್ಸ್ಟ್ ಟೇಬಲ್ ಫಾರ್ಮೆಟ್ ಅಲ್ಲಿ ಪೇಸ್ಟ್ ಆಗಿರಲ್ಲ. ಫ್ರೆಂಡ್ಸ್, ಏನಾಗಿರುತ್ತೆ ಅಂತಂದ್ರೆ ಆ ಟೇಬಲ್ ಅಲ್ಲಿ ಏನ್ ಟೆಕ್ಸ್ಟ್ ಇರುತ್ತೋ ಅಷ್ಟು ಮಾತ್ರ ಪೇಸ್ಟ್ ಆಗಿರುತ್ತೆ, ಅದು ಟೇಬಲ್ ಫಾರ್ಮೆಟ್ ಅಲ್ಲಿ ಆಗಿರಲ್ಲ. ಸೊ ಇವಾಗ ಇಲ್ಲಿ ಗಮನಿಸಬೇಕಾದಂತ ಒಂದಷ್ಟು ಅಂಶಗಳಿವೆ. ಫ್ರೆಂಡ್ಸ್, ಏನಪ್ಪಾ ಅಂತಂದ್ರೆ ಮೊದಲನೇದ್ದು ಟೇಬಲ್ ಫಾರ್ಮೆಟ್ ಅಂದ್ರೆ ಏನು ಅಂತ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಮತ್ತೆ ಎರಡನೇದ್ದು ಟೇಬಲ್ ಫಾರ್ಮೆಟ್ಗಳನ್ನ ನಾವು ಹೆಚ್ಚಾಗಿ ಎಲ್ಲೆಲ್ಲಿ ಬಳಸ್ತೀವಿ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಟೇಬಲ್ ಫಾರ್ಮ್ಯಾಟ್ ಅಂತಂದ್ರೆ ನಾವು MS Word ಅಲ್ಲಿ ಟೇಬಲ್ ಫಾರ್ಮೆಟ್ ಹಾಕಿ ಕಾಲಮ್ ಮತ್ತೆ ರೋ ಹಾಕಿ ಏನ್ ಟೆಕ್ಸ್ಟ್ ಅನ್ನ ಟೈಪ್ ಮಾಡ್ತೀವಲ್ಲ, ಅದೇ ತರ HTML ಫಾರ್ಮೆಟ್ ಅಲ್ಲಿ ಅಂದ್ರೆ ಇಂಟರ್ನೆಟ್ ಬ್ರೌಸ್ ಮಾಡುವಾಗ ಅಥವಾ ಮಾಹಿತಿಯನ್ನು ಹುಡುಕುವಾಗ ನಾವು ಅಲ್ಲೂ ಕೂಡ ಇದೇ ರೀತಿ ಟೇಬಲ್ ಫಾರ್ಮೆಟ್ ಇರ್ತಕ್ಕಂಥ ಟೆಕ್ಸ್ಟ್ ಅನ್ನ ನೋಡ್ತೀವಿ. ಅಲ್ಲಿ ಏನಾಗುತ್ತೆ ಅಂತಂದ್ರೆ HTML ಪೇಜ್ ಅಲ್ಲಿ ಇರ್ತಕ್ಕಂಥ ಟೇಬಲ್ಸ್ ಅನ್ನ ನಾವು ಕಾಪಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇನ್ನ ಎರಡನೇದಾಗಿ ನಾವು ಟೇಬಲ್ ಫಾರ್ಮೆಟ್ ನ ಎಲ್ಲೆಲ್ಲಿ ನೋಡ್ತೀವಿ ಅಂತಂದ್ರೆ ಜಿಮೇಲ್ ಅಲ್ಲಿ ನಾವು ಇಮೇಲ್ ನ ಆಕ್ಸೆಸ್ ಮಾಡ್ತಿರುವಾಗ ನಮಗೆ ಮೇಲ್ ಬಂದಿರುತ್ತೆ. ಸೊ ಆ ಮೇಲ್ ಅಲ್ಲಿ ನಮಗೆ ಮೇಲ್ ಕಳಿಸಿರ್ತಕ್ಕಂಥವ್ರು ಟೇಬಲ್ ಫಾರ್ಮೆಟ್ ಅಲ್ಲಿ ನಮಗೆ ಮೇಲ್ ನ ಕಳಿಸಿರ್ತಾರೆ. ಇನ್ನ ಎರಡನೇದೇನಪ್ಪಾ ಅಂತಂದ್ರೆ ನಾವು ನಮಗೆ ಬೇಕಾದಂತ ಮಾಹಿತಿನ ನಾವು ವಿಕಿಪೀಡಿಯಲ್ಲಿ ಹುಡುಕ್ತಾ ಇರ್ತೀವಿ ಅಲ್ವಾ? ಸೊ ವಿಕಿಪೀಡಿಯಲ್ಲೂ ಕೂಡ ನಮಗೆ ಮಾಹಿತಿನ ಟೇಬಲ್ ಫಾರ್ಮೆಟ್ ಅಲ್ಲಿ ನಮಗೆ ಕೊಟ್ಟಿರ್ತಾರೆ. ಫ್ರೆಂಡ್ಸ್, ಸೈಟೆಡ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಆ ಟೇಬಲ್ ಮೇಲೆ ಮೌಸ್ ನ ಇಟ್ಟು ಡ್ರ್ಯಾಗ್ ಮಾಡಿ ಕಾಪಿ ಮಾಡ್ಕೋತಾರೆ. ಸೊ ನಾವು ವಿಜುವಲ್ ಇಂಪೇರ್ಡ್ಸ್ ಆ ರೀತಿ ಮಾಡಕ್ ಆಗುದಿಲ್ಲ. ಇದಕ್ಕೋಸ್ಕರ ಅಂತಾನೆ ಸ್ಪೆಷಲ್ ಆಗಿ ಕೀ ಸ್ಟ್ರೋಕ್ಸ್ ಗಳಿದೆ. ಸೊ ಹಾಗಿದ್ಮೇಲೆ ಕೀ ಸ್ಟ್ರೋಕ್ಸ್ ಎಲ್ಲ ಯಾವುದು, ಇದನ್ನು ಯಾವ ರೀತಿ ಯೂಸ್ ಮಾಡೋದು, ಎಲ್ಲ ವಿಚಾರಗಳನ್ನ ಇದನ್ನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಇದಕ್ಕೋಸ್ಕರ ನಾನು NVDA 2024.3 ಸ್ಕ್ರೀನ್ ರೀಡರ್ ನ ಬಳಸ್ತಾ ಇದ್ದೀನಿ. ಇಷ್ಟು ಹೇಳ್ತಾ ಇಂದಿನ ಸಂಚಿಕೆಯನ್ನ ಆರಂಭ ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ನಾನು ಗೂಗಲ್ ಹೋಮ್ ಪೇಜ್ ನ ಓಪನ್ ಮಾಡ್ತಾ ಇದ್ದೀನಿ. ಗೂಗಲ್ ಕ್ರೋಮ್ ಅಲ್ಲಿ ನಾನು ಇವಾಗ ವಿಂಡೋಸ್ ಮತ್ತೆ R ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Run dialog, type the name of a program, folder, document, or internet resource, and Windows will open it for you. Open. Combo box collapsed. Edit Alt+O selected www.google.com. ಓಕೆ ಫ್ರೆಂಡ್ಸ್, ಇವಾಗ www.google.com ಸಿಕ್ಕಿದೆ. ನಾನು ಇವಾಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Untitled, Google Chrome, Google document, search landmark, search combo box collapsed as autocomplete multi-line editable blank. ಓಕೆ ಫ್ರೆಂಡ್ಸ್, ಇವಾಗ ಗೂಗಲ್ ಹೋಮ್ ಪೇಜ್ ಓಪನ್ ಆಗಿದೆ. ಇವಾಗ ನಮ್ಮ ಫೋಕಸ್ ಸರ್ಚ್ ಮೇಲೆ ಇದೆ. ನಾನಿವಾಗ ಈ ಸರ್ಚ್ ಅಲ್ಲಿ ಅಬೌಟ್ ಕರ್ನಾಟಕ ಅಂತ ಟೈಪ್ ಮಾಡ್ತಾ ಇದ್ದೀನಿ. ABOUT space KARNATAKA. ಓಕೆ ಫ್ರೆಂಡ್ಸ್, ಇವಾಗ ನಾನು ಸರ್ಚ್ ಅಲ್ಲಿ ಅಬೌಟ್ ಕರ್ನಾಟಕ ಅಂತ ಟೈಪ್ ಮಾಡಿದ್ದೀನಿ. ನಾನು ಇವಾಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಸರ್ಚ್ ಮಾಡೋದಕ್ಕೆ. About Karnataka, Google search document, heading level 2 accessibility links. ಓಕೆ ಫ್ರೆಂಡ್ಸ್, ಇವಾಗ ನಾನು ಸಲ ಕಂಟ್ರೋಲ್ ಮತ್ತೆ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Heading level 2 accessibility links. ನಾನು ಇವಾಗ H ಪ್ರೆಸ್ ಮಾಡ್ತಾ ಇದ್ದೀನಿ. ಹೆಡ್ಡಿಂಗ್ navigation landmark clickable filters and topics heading level 1. ಮತ್ತೆ H ಪ್ರೆಸ್ ಮಾಡ್ತಾ ಇದ್ದೀನಿ. Clickable Karnataka heading level 2. ಮತ್ತೆ H ಪ್ರೆಸ್ ಮಾಡ್ತಾ ಇದ್ದೀನಿ. State of India heading level 3. ಮತ್ತೆ H ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂದ್ರೆ ವಿಕಿಪೀಡಿಯಾ ಅಂತ ಸಿಗೋ ತನಕ. Main landmark clickable search results heading level 1. ಓಕೆ ಫ್ರೆಂಡ್ಸ್, ಇವಾಗ ಸರ್ಚ್ ರಿಸಲ್ಟ್ ಸಿಕ್ಕಿದೆ. ಮತ್ತೆ ನಾನೀಗ H ಪ್ರೆಸ್ ಮಾಡ್ತಾ ಇದ್ದೀನಿ. Clickable main results heading level 1. ಮತ್ತೆ H ಪ್ರೆಸ್ ಮಾಡ್ತಾ ಇದ್ದೀನಿ. Clickable Karnataka heading level 3 visited link. ಓಕೆ ಫ್ರೆಂಡ್ಸ್, ನೋಡಿ ವಿಸಿಟೆಡ್ ಲಿಂಕ್. ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಯಾವ ವೆಬ್ಸೈಟ್ ನೋಡೋಣ. Visited link Wikipedia. ಓಕೆ ಫ್ರೆಂಡ್ಸ್, ವಿಕಿಪೀಡಿಯಾ. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Karnataka Wikipedia document link jump to content. ಓಕೆ ಫ್ರೆಂಡ್ಸ್, ಇವಾಗ ವಿಕಿಪೀಡಿಯಲ್ಲಿ ಅಬೌಟ್ ಕರ್ನಾಟಕ ಅಂದ್ರೆ ನಮ್ಮ ಕರ್ನಾಟಕದ ಬಗ್ಗೆ ಏನೆಲ್ಲ ಮಾಹಿತಿ ಇದೆಯೋ ಇದು ಇಲ್ಲಿ ಓಪನ್ ಆಗಿದೆ. ಈಗ ನಾವು ಇಲ್ಲಿ ಏನಾಗ್ತಿತ್ತಪ್ಪ ಅಂದ್ರೆ ಸೆಲೆಕ್ಟ್ ಆಲ್, ಕಂಟ್ರೋಲ್ A ಪ್ರೆಸ್ ಮಾಡಿ ನಾವು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿಬಿಟ್ರೆ ಈ ವೆಬ್ ಪೇಜ್ ಅಲ್ಲಿ ಇರ್ತಕ್ಕಂಥ ರೇಡಿಯೋ ಬಟನ್, ಚೆಕ್ ಬಾಕ್ಸ್, ಕಾಂಬೋ ಬಾಕ್ಸ್, ಟೇಬಲ್ಸ್ ಎಲ್ಲ ಬೇಕಿದ್ದು ಬೇಡದಿದ್ದು ಎಲ್ಲರೂ ಕಾಪಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ನೀಟಾಗಿ ಇದನ್ನ ಆರ್ಟಿಕಲ್ನ ಯಾವ ರೀತಿ ಕಾಪಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಇವಾಗ ಇಲ್ಲಿ ಕಂಟ್ರೋಲ್ ಮತ್ತೆ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Link jump to content. ಓಕೆ ಫ್ರೆಂಡ್ಸ್, ಇವಾಗ ಅಬೌಟ್ ಕರ್ನಾಟಕ ಈ ಮಾಹಿತಿ ಪೂರ್ತಿ
ಟೇಬಲ್ ಫಾರ್ಮ್ಯಾಟಲ್ಲಿ ಇದೆ. ನಾನಿವಾಗ ಇಲ್ಲಿ ಮೊದಲು ಎಷ್ಟು ಟೇಬಲ್ಸ್ ಇದೆ ಅಂತ ಚೆಕ್ ಮಾಡೋಣ. ನಾನಿವಾಗ T ಪ್ರೆಸ್ ಮಾಡ್ತಾ ಇದ್ದೀನಿ. T ಫಾರ್ ಟೇಬಲ್. Main landmark clickable table with 77 rows and 2 columns. Row 1 government 3 area 4 dimensions population 2011 6 language GDP 9 column 1 through 2 Karnataka. ಓಕೆ ಫ್ರೆಂಡ್ಸ್, ಇದು ಮೊದಲನೇ ಟೇಬಲ್. ಮತ್ತೆ T ಪ್ರೆಸ್ ಮಾಡ್ತಾ ಇದ್ದೀನಿ. Table with 32 rows and 6 columns. Row 1 column 1 SL no. ಓಕೆ ಫ್ರೆಂಡ್ಸ್, ಇದು ಎರಡನೇ ಟೇಬಲ್. ಮತ್ತೆ T ಪ್ರೆಸ್ ಮಾಡ್ತಾ ಇದ್ದೀನಿ. Table with 12 rows and 4 columns. Row 1 column 1 clickable rank. ಇದು ಮೂರನೇ ಟೇಬಲ್. ಮತ್ತೆ T ಪ್ರೆಸ್ ಮಾಡ್ತಾ ಇದ್ದೀನಿ. Languages of Karnataka navigation landmark table with 1 row and 1 column. Row 1 column 1 show button collapsed. ಮತ್ತೆ T ಪ್ರೆಸ್ ಮಾಡ್ತಾ ಇದ್ದೀನಿ. Seal of Karnataka state of Karnataka navigation landmark table with 1 row and 1 column. Row 1 column 1 show button collapsed. ಮತ್ತೆ T ಪ್ರೆಸ್ ಮಾಡ್ತಾ ಇದ್ದೀನಿ. States and Union Territories of India navigation landmark table with 1 row and 1 column. Row 1 column 1 show button collapsed. ಮತ್ತೆ T ಪ್ರೆಸ್ ಮಾಡ್ತಾ ಇದ್ದೀನಿ. Authority control databases edit this at Wikidata navigation landmark table with 1 row and 1 column. Row 1 column 1 show button collapsed. ಮತ್ತೆ T ಪ್ರೆಸ್ ಮಾಡ್ತಾ ಇದ್ದೀನಿ. No next table. ನೋಡಿ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ನೋ ನೆಕ್ಸ್ಟ್ ಟೇಬಲ್ ಅಂದ್ರೆ ಈ HTML ಪೇಜ್ ಅಲ್ಲಿ ಒಟ್ಟು 6 ಟೇಬಲ್ಗಳಿದಾವೆ. ಓಕೆ, ನಾನು ಇವಾಗ ಮತ್ತೆ ಕಂಟ್ರೋಲ್ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Out of table link. ಈಗ ನಾನು ಮತ್ತೆ T ಪ್ರೆಸ್ ಮಾಡ್ತಾ ಇದ್ದೀನಿ. ಮೊದಲನೇ ಟೇಬಲ್ ಮೇಲೆ ಬರುತ್ತೆ ಫೋಕಸ್ ಇವಾಗ. Main landmark clickable table with 77 rows and 2 columns. Row 1 government 3 area 4 dimensions population 2011 6 language GDP 9 column 1 through 2 Karnataka. ಓಕೆ ಫ್ರೆಂಡ್ಸ್, ಇವಾಗ ಸೈಟೆಡ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಟೇಬಲ್ ಮೇಲೆ ಫೋಕಸ್ ಇಟ್ಟು ಮೌಸ್ನ ಡ್ರ್ಯಾಗ್ ಮಾಡಿ ಕಾಪಿ ಮಾಡ್ಕೋತಾರೆ. ಸೊ ನಾವು ಆ ರೀತಿ ಮಾಡೋಕ್ಕಾಗೋದಿಲ್ಲ. ಇದಕ್ಕೋಸ್ಕರ ನಾವು ಇವಾಗ ಏನು ಮಾಡೋಣ ಅಂತಂದರೆ, ನಾನು ಇವಾಗ ಬ್ರೌಸ್ ಮೋಡ್ ಆಕ್ಟಿವೇಟ್ ಮಾಡ್ತಾ ಇದ್ದೀನಿ. ಬ್ರೌಸ್ ಮೋಡ್ ಆಕ್ಟಿವೇಟ್ ಮಾಡೋದಕ್ಕೆ ಇನ್ಸರ್ಟ್ ಮತ್ತು ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಬ್ರೌಸ್ ಮೋಡ್ ಆಕ್ಟಿವೇಟ್ ಆಗಿದೆ. ನಾನಿವಾಗ ಸೆಲೆಕ್ಟ್ ಆಲ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಆಲ್ ಮಾಡೋದಕ್ಕೆ ಕಂಟ್ರೋಲ್ ಮತ್ತು A ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಸೆಲೆಕ್ಟ್ ಆಲ್ ಆಯಿತು, ಇದೇನು ಹೇಳಲ್ಲ. ನಾನಿವಾಗ ಇದರ ಮೇಲೆ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Menu selected sub menu. ನಾನಿವಾಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ, ಕಾಪಿ ಅಂತ ಸಿಗೋ ತನಕ. Copy CTRL plus CC 1 of 9. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಕಾಪಿ. ಸೊ ಇಲ್ಲಿ ನಾವು ಟೇಬಲ್ ಮೇಲೆ ಫೋಕಸ್ ಇಟ್ಟು ಬ್ರೌಸ್ ಮೋಡ್ ಆಕ್ಟಿವೇಟ್ ಮಾಡಿ ನಾವು ಸೆಲೆಕ್ಟ್ ಆಲ್ ಮಾಡಿ ಕಂಟ್ರೋಲ್ C ಮಾಡಿದರೆ ಆಗೋದಿಲ್ಲ ಫ್ರೆಂಡ್ಸ್. ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡಿ ಕಾಪಿ ಅಂತಾನೆ ತಗೊಳ್ಬೇಕು. ನಾನಿವಾಗ ಕಾಪಿ ಮೇಲೆ ಈಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Karnataka Wikipedia document selected. ಓಕೆ ಫ್ರೆಂಡ್ಸ್, ಇವಾಗ ಎಲ್ಲ ಟೇಬಲ್ ಅಲ್ಲಿ ಇರ್ತಕ್ಕಂಥ ಕಾಲಮ್ ಮತ್ತೆ ರೋಗಳು ವಿತ್ ಟೆಕ್ಸ್ಟ್ ಕಾಪಿ ಆಗಿದೆ. ನಾನಿವಾಗ ಇಲ್ಲಿ ವರ್ಡ್ ಓಪನ್ ಮಾಡ್ತಾ ಇದ್ದೀನಿ. Start window, search box edit, search for apps, settings and documents blank. ಓಕೆ ಫ್ರೆಂಡ್ಸ್, ನಾನು ಇವಾಗ ಸರ್ಚ್ ಬಾಕ್ಸ್ ಅಲ್ಲಿ ವರ್ಡ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. WORD Word 2016 app. Press right to switch preview 1 of 1 level 1. ಓಕೆ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ವರ್ಡ್ 2016. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Document 1 Word Microsoft Word document edit multi-line page 1 section 1 blank. ಓಕೆ ಫ್ರೆಂಡ್ಸ್, ಇವಾಗ ವರ್ಡ್ ಓಪನ್ ಆಯಿತು. ಫ್ರೆಂಡ್ಸ್, ನಾವು ಈ ಹಿಂದಿನ ಪೇಜಲ್ಲಿ ಎಲ್ಲ ಟೇಬಲ್ನ ಕಾಪಿ ಮಾಡ್ಕೊಂಡಿದ್ದೀವಲ್ವಾ. ಸೊ ಇಲ್ಲಿ ಪೇಸ್ಟ್ ಮಾಡೋದಕ್ಕೆ ಕಂಟ್ರೋಲ್ ಮತ್ತು V ಮಾಡಿದ್ರೆ ವರ್ಕ್ ಆಗೋದಿಲ್ಲ. ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ನಾನು ಇವಾಗ ಹೋಮ್ ಟ್ಯಾಬ್ಗೆ ಹೋಗ್ತಾ ಇದ್ದೀನಿ. ಆಲ್ಟ್ ಮತ್ತು H ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಹೋಮ್ ಟ್ಯಾಬ್ನ ಆಕ್ಟಿವೇಟ್ ಮಾಡೋದಕ್ಕೆ. Ribbon tabs tab control home tab selected alt H. ಓಕೆ ಫ್ರೆಂಡ್ಸ್, ಇವಾಗ ಹೋಮ್ ಟ್ಯಾಬ್ ಆಕ್ಟಿವೇಟ್ ಆಗಿದೆ. ನಾನು ಇವಾಗ ಇದನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಕಂಟ್ರೋಲ್ ಮತ್ತೆ ರೈಟ್ ಅದ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Clipboard grouping paste split button collapsed paste CTRL plus V paste button paste CTRL plus V CTRL plus V. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಪೇಸ್ಟ್ ಬಟನ್. ನಾನು ಇವಾಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Microsoft Word document edit multi-line page 1 section 1 embedded object main menu. ಓಕೆ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಇವಾಗ ಏನಾಯ್ತು ಅಂತಂದ್ರೆ ವಿಕಿಪೀಡಿಯಲ್ಲಿ ಇರ್ತಕ್ಕಂಥ ಆರ್ಟಿಕಲ್ ನಮಗೆ ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ವಿತ್ ಅದರ ಎಕ್ಸ್ಪ್ಲನೇಷನ್ ಎಲ್ಲವೂ ಇವಾಗ ವರ್ಡ್ಗೆ ಪೇಸ್ಟ್ ಆಗಿದೆ. ಓಕೆ, ಇವಾಗ ನಾವು ಡೈರೆಕ್ಟ್ ಆಗಿ ಟೇಬಲ್ಗೆ ಹೋಗೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ನಾನಿವಾಗ ಕಂಟ್ರೋಲ್ ಮತ್ತೆ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನಾನಿವಾಗ ಕಂಟ್ರೋಲ್ ಮತ್ತೆ G ಪ್ರೆಸ್ ಮಾಡ್ತಾ ಇದ್ದೀನಿ ಗೋ ಟು ಡೈಲಾಗ್ ಬಾಕ್ಸ್ ಓಪನ್ ಮಾಡೋದಕ್ಕೆ. Find and replace dialog enter. ಫ್ರೆಂಡ್ಸ್, ಇವಾಗ ನಾನು ಶಿಫ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Go to what list alt plus O page 1 of 13. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಗೋ ಟು ವಾಟ್ ಅಂತ ಇದೆ. ಓಕೆ, ನಾನು ಇವಾಗ ಇಲ್ಲಿ T ಪ್ರೆಸ್ ಮಾಡ್ತಾ ಇದ್ದೀನಿ. ಟೇಬಲ್ ಸಿಗುತ್ತೆ. T table 9 of 13. ಓಕೆ ಫ್ರೆಂಡ್ಸ್, ಟೇಬಲ್ ಸಿಕ್ಕಿದೆ. ನನಗೆ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Enter table number edit alt plus E blank. ಫ್ರೆಂಡ್ಸ್, ಇಲ್ಲಿ ಎಂಟರ್ ಟೇಬಲ್ ನಂಬರ್ ಕೇಳ್ತಾ ಇದೆ. ನಾನು ಆಗಲೇ ನಿಮ್ಗೆ ಹೇಳಿದ್ದೆ, ನಾನು ಒಂದು ಆರ್ಟಿಕಲ್ನ ಕಾಪಿ ಮಾಡ್ಕೊಳ್ಳುವಾಗ ಅದರಲ್ಲಿ ಒಟ್ಟು 6 ಟೇಬಲ್ಸ್ ಇತ್ತಲ್ವಾ. ಸೊ ನಿಮಗೆ ನಾನು ಮೊದಲನೇ ಟೇಬಲ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಟೇಬಲ್ ನಂಬರ್ ಕೇಳ್ತಾ ಇದೆ. ನಾನು 1 ಅಂತ ಟೈಪ್ ಮಾಡ್ತಾ ಇದ್ದೀನಿ. 1. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ.
1 selected. ಮತ್ತೆ ನಾನೀಗ ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Document 1 Word. Microsoft Word document edit multi-line table with 77 rows and 2 columns level 1 row 1 column 1 page 3 section 1 Karnataka. ಓಕೆ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ. ಸೊ ಇವಾಗ ಟೇಬಲ್ ಮೇಲೆ ನಮ್ಮ ಫೋಕಸ್ ಇದೆ. ನಾನಿವಾಗ ಆಲ್ಟ್ ಕಂಟ್ರೋಲ್ ಮತ್ತೆ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಅವಾಗ ಎಕ್ಸಾಕ್ಟ್ ಆಗಿ ಮೊದಲನೇ ರೋ ಮೊದಲನೇ ಕಾಲಮ್ ಮೇಲೆ ನಮ್ಮ ಫೋಕಸ್ ಬರುತ್ತೆ. ಸೊ ಇವಾಗ ನಾನು ಓದಿಸ್ಕೊಳ್ಳೋದಕ್ಕೆ ಆಲ್ಟ್ ಕಂಟ್ರೋಲ್ ರೈಟ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ, Row 2 link state out of link. Row 3 state of Karnataka. Row 4 graphic https / Row 5 graphic official emblem of Karnataka. Page 5 link emblem of Karnataka out of link. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಇದು ಮೊದಲನೇ ಟೇಬಲ್. ಸೊ ಈಗ ಮತ್ತೆ ನಾವು ಎರಡೇ ಟೇಬಲ್ಗೆ ಹೋಗ್ಬೇಕಂತಂದ್ರೆ ಅದೇ ರೀತಿ ನಾನು ಮತ್ತೆ ಇವಾಗ ಕಂಟ್ರೋಲ್ G ಪ್ರೆಸ್ ಮಾಡ್ತಾ ಇದ್ದೀನಿ ಗೋ ಟು ಡೈಲಾಗ್ ಬಾಕ್ಸ್ ಓಪನ್ ಮಾಡೋದಕ್ಕೆ. Find and replace dialog enter plus and to move relative to the current location. ನಾನು ಇವಾಗ ಶಿಫ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಮತ್ತೆ Go to what? List alt plus O. Table 9 of 13. ಓಕೆ ಫ್ರೆಂಡ್ಸ್, ಇಲ್ಲಿ ಟೇಬಲ್ ಮೇಲೆ ಫೋಕಸ್ ಇದೆ ಯಾಕಂದ್ರೆ ನಾವು ಹಿಂದೆ ಇದನ್ನ ಓಪನ್ ಮಾಡ್ಕೊಂಡಿದ್ವಿ. ಮತ್ತೆ ನಾನೀಗ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Enter table number. Edit alt plus E selected 1. ಈಗ ಇಲ್ಲಿ 1 ಅಂತ ಇದೆ ಫ್ರೆಂಡ್ಸ್. ನಾನೀಗ ಬ್ಯಾಕ್ ಸ್ಪೇಸ್ ಕೊಟ್ಟಿದ್ದನ್ನ ಅಳಿಸ್ತಾ ಇದ್ದೀನಿ. 1. ನಾನೀಗ 2 ಅಂತ ಪ್ರೆಸ್ ಮಾಡ್ತಾ ಇದ್ದೀನಿ. 2. ಓಕೆ, ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. 2 selected. ಮತ್ತೆ ನಾನು ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Document 1 Word. Microsoft Word document edit multi-line table with 32 rows and 6 columns level 1 row 1 column 1 page 17 section 1 SL. No. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಇದು ಎರಡನೇ ಟೇಬಲ್. ಮತ್ತೆ ನಾನೀಗ ಆಲ್ಟ್ ಕಂಟ್ರೋಲ್ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಆಲ್ಟ್ ಕಂಟ್ರೋಲ್ ರೈಟ್ ಏರೋ ಕೀ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಕಾಲಮ್, ಆಲ್ಟ್ ಕಂಟ್ರೋಲ್ ಲೆಫ್ಟ್ ಏರೋ ಕೀ ಪ್ರೆಸ್ ಮಾಡಿದ್ರೆ ಪ್ರೀವಿಯಸ್ ಕಾಲಮ್, ಆಲ್ಟ್ ಕಂಟ್ರೋಲ್ ಡೌನ್ ಏರೋ ಕೀ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ರೋ, ಆಲ್ಟ್ ಕಂಟ್ರೋಲ್ ಅಪ್ ಏರೋ ಕೀ ಪ್ರೆಸ್ ಮಾಡಿದ್ರೆ ಪ್ರೀವಿಯಸ್ ರೋ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟ್ಯೂಟೋರಿಯಲ್. ಈ ಟ್ಯೂಟೋರಿಯಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.